ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ನಿಮ್ಮ ಚಾನಲ್ ಮೇಲೆ ಎಂಗೇಜ್ಮೆಂಟ್ ಜಾಸ್ತಿ ಆಗಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಅಂದರೆ ಜನರ ಹತ್ರ ನಿಮ್ಮ ಚಾನಲ್ ಜಾಸ್ತಿ ರಿಕಮೆಂಡ್ ಆಗಬೇಕು, ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಅಂದರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇದರಲ್ಲಿ ನಾನು ನಿಮ್ಮ ಚಾನಲ್ ಮೇಲೆ ಏನು ಕಮ್ಯುನಿಟಿ ಪೋಸ್ಟ್ ಇದೆ ಅದರಲ್ಲಿ ಪೋಸ್ಟ್ ಮಾಡಿ ನಿಮ್ಮ ಚಾನಲ್ ಮೇಲೆ ಎಂಗೇಜ್ಮೆಂಟ್ ತರೋದು ಹೇಗೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು ಹೇಗೆ ಅನ್ನೋದು ಪ್ರಾಕ್ಟಿಕಲ್ಲಾಗಿ ಒಂದೊಂದು ನಾನು ಮಾಡಿ ತೋರಿಸ್ತಾ ಹೋಗ್ತೀನಿ. ಅದರ ಪ್ರಕಾರ ನೀವು ಮಾಡಿ ನಿಮ್ಮ ಚಾನಲ್ ಮೇಲೆ ಎಂಗೇಜ್ಮೆಂಟ್ ಬರುತ್ತೆ, ಚಾನಲ್ ಜಾಸ್ತಿ ಜನಕ್ಕೆ ರಿಕಮೆಂಡ್ ಆಗುತ್ತೆ, ರೀಚ್ ಆಗುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ. ಸೊ ಇದೊಂದು ಎಫೆಕ್ಟಿವ್ ಒಂದು ಪೋಸ್ಟ್ ಇದೆ, ಇದನ್ನು ನೀವು ಮಾಡಿ. ಸೊ ಇದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಮಿಂದ ಮಿಸ್ ಆಗಲ್ಲ, ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ನೋಡ್ಬೋದು. ಸೊ ಸ್ನೇಹಿತರೆ ಬನ್ನಿ ನಾವು ಪೋಸ್ಟ್ ಮಾಡೋದು ಹೇಗೆ ನೋಡೋಣ. ಈ ಪೋಸ್ಟ್ ಮಾಡೋದು ತುಂಬ ಅವಶ್ಯ ಸ್ನೇಹಿತರೆ. ಈ ಎಲ್ಲ ಫೀಚರ್ಸ್ ಏನು ಯೂಟ್ಯೂಬ್ ಕೊಟ್ಟಿದೆ ಅದನ್ನೆಲ್ಲ ಯೂಸ್ ಮಾಡಿದರೆ ನಿಮ್ಮ ಚಾನಲ್ ಮೇಲೆ ರೀಚ್ ಜಾಸ್ತಿ ಆಗುತ್ತೆ. ಪೋಸ್ಟ್ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಆಗಾಗ ಒಂದೊಂದು ಪೋಸ್ಟ್ ನೀವು ಹಾಕ್ತಾ ಇರಬೇಕು. ಸೊ ಯಾವ ರೀತಿ ಹಾಕಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇರುತ್ತೆ, ಮೊಬೈಲ್ನ ಓಪನ್ ಮಾಡಿ. ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ ಸ್ನೇಹಿತರೆ. ಸ್ಕ್ರೀನ್ ರೆಕಾರ್ಡ್ ಮಾಡಿ ನಾವು ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದು ಕಂಪ್ಲೀಟ್ ಒಂದೊಂದು ಡೀಟೇಲಾಗಿ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ಆನ್ ಮಾಡಿದ ಮೇಲೆ ನಾವೇನು ಮಾಡಬೇಕು, ನಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ನಾವು ಓಪನ್ ಮಾಡಬೇಕು. ಸೈಡಲ್ಲಿ ಒಂದೊಂದು ಸ್ಟೆಪ್ಪನ್ನು ನಾನು ಮಾಡಿ ತೋರಿಸ್ತಾ ಹೋಗ್ತೀನಿ, ಅದರ ಪ್ರಕಾರ ನೀವು ಮಾಡಿ ಸ್ನೇಹಿತರೆ. ಸೊ ಕರೆಕ್ಟಾಗಿ ನೀಟಾಗಿ ಮಾಡ್ತಾ ಹೋಗಿ. ಸೊ ಸ್ಕ್ರೀನ್ ರೆಕಾರ್ಡರ್ ಓಪನ್ ಆಗಿದೆ. ಒಂದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ. ಓಕೆ, ಸೊ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಪ್ಲಸ್ ಐಕಾನ್ ಇದೆ. ಪ್ಲಸ್ ಐಕನ್ ಮೇಲೆ ಸೆಂಟರ್ನಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ನೋಡಿ 3 ಆಪ್ಷನ್ ತೋರಿಸ್ತಾ ಇದೆ, ಇಲ್ಲಿ ನೋಡ್ಬೋದು ನೀವು. ಈ 3 ಆಪ್ಷನ್ನಲ್ಲಿ ಫಸ್ಟ್ ಒನ್ ನಾನು ಕ್ಲಿಕ್ ಮಾಡ್ತೀನಿ. ಫಸ್ಟ್ ಕ್ಲಿಕ್ ಮಾಡಿದರೆ ಈ ರೀತಿ ಕೆಳಗಡೆ ನೋಡಿ ಆ್ಯಡ್ ಪೋಲ್ ಆಪ್ಷನ್ಸ್, ಇಮೇಜ್ ಆ್ಯಂಡ್ ಟೆಕ್ಸ್ಟ್ ಅಂತ 2 ಆಪ್ಷನ್ ಬರ್ತಿದೆ, ಕೆಳಗಡೆ ನೋಡ್ಬೋದು. ಸೊ ಮೇಲ್ಗಡೆ ವಾಟ್ ಡು ಯು ವಾಂಟ್ ಟು ಶೇರ್ ವಿತ್ ಮೆಂಬರ್ಸ್ ಟುಡೇ ಅಂತ ಇದೆ. ಮೇಲ್ಗಡೆ ಇಲ್ಲಿ ಬರೆಯೋಕೆ ಆಪ್ಷನ್ ಇರುತ್ತೆ, ಅಲ್ಲಿ ಏನು ಬರಿಬೇಕು ಅದ್ರ ಪ್ರಕಾರ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ಆ್ಯಡ್ ಪೋಲ್ ಇದೆಯಲ್ಲ, ಈ ಆ್ಯಡ್ ಪೋಲ್ನಲ್ಲಿ ಇಮೇಜ್ ಪೋಲ್ ಹಾಕ್ತೀನಿ. ಇಮೇಜ್ ಅಂತ ಇದೆ ಇಲ್ಲಿ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಇಮೇಜ್ ಓಪನ್ ಆಗುತ್ತೆ, ಇಮೇಜ್ ಪೋಲ್ ಓಪನ್ ಆಗುತ್ತೆ. ನಾವು ಇಲ್ಲಿ ಆಸ್ಕ್ ಯುವರ್ ಕಮ್ಯುನಿಟಿ ಅಂತ ಇದೆ, ಇಲ್ಲಿ ನಾನು ಒಂದು ಪಾನೀಯದ ಬಗ್ಗೆ ವಿಡಿಯೋ ಪೋಸ್ಟ್ ಹಾಕ್ತೀನಿ. ಸೊ ನಾನೇನು ಮಾಡ್ತೀನಿ, ನೀವು ಇವುಗಳಲ್ಲಿ ಯಾವ ಪಾನೀಯ ಕುಡಿಯುತ್ತೀರಾ ಅಂತ ಹಾಕ್ತೀನಿ. ಸೊ ನಿಮ್ಮ ಪ್ರಕಾರ ನೀವು ಹಾಕ್ಬೋದು. ನಾನಿಲ್ಲಿ ಕುಡಿಯುತ್ತೀರಾ ಅಂತ ಹಾಕ್ತೀನಿ. ಓಕೆ, ಕುಡಿಯುತ್ತೀರಾ ಹಾಕಿ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಿ, ಇನ್ನು ಇಲ್ಲಿ ಆಪ್ಷನ್ 1, ಆಪ್ಷನ್ 2 ಈ ರೀತಿ, ಆಪ್ಷನ್ 3, ಆಪ್ಷನ್ 4 ಈ ರೀತಿ ಆಪ್ಷನ್ಸ್ ಹಾಕ್ಕೋಬೋದು. ಅದಾದಮೇಲೆ ಇಲ್ಲಿ ಇಮೇಜ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜಸ್ ಎಲ್ಲ ಈ ರೀತಿ ಓಪನ್ ಆಗುತ್ತೆ. ಇಮೇಜಲ್ಲಿ ಇಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡ್ತೀನಿ, ಆಪ್ಷನ್ 1 ಇದೆ ಇದು. ಸೊ ಆಪ್ಷನ್ 2ಅಲ್ಲಿ ನಾನು ಆಪ್ಷನ್ 2ಅಲ್ಲಿ ಬೇರೆ ಇಮೇಜ್ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಸ್ಕ್ವೇರ್ನಲ್ಲಿ ನೀವು ಇಮೇಜ್ ಮಾಡ್ಕೊಂಡು ಇಟ್ಕೋಬೇಕು ಸ್ನೇಹಿತರೆ. ಸ್ಕ್ವೇರ್ ಇಮೇಜ್ ಇರಬೇಕು, ಅದನ್ನು ನೀವು ಈ ರೀತಿ ಸ್ಕ್ವೇರ್ ಇಮೇಜ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಬೇಕು. ನಿಮ್ಮ ಗ್ಯಾಲರಿಯಲ್ಲಿ ಇದ್ದರೆ ಇದನ್ನು ನೀವು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4ಅಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನೀವು ಇವುಗಳಲ್ಲಿ ಯಾವ ಪಾನೀಯ ಕುಡಿಯುತ್ತೀರಾ ಅಂತ ಹಾಕಿ ಇದನ್ನು ಪೋಸ್ಟ್ ಮಾಡಿದರೆ, ಈ ಪೋಸ್ಟ್ ನೀವು ನನ್ನ ಚಾನಲ್ ಮೇಲೆ ಹೋಗಿ ಚೆಕ್ ಮಾಡಿ, ಇದು ಇರುತ್ತೆ, ನಿಮ್ಗೆ ಕಾಣುತ್ತೆ ಅಲ್ಲಿ. ಸೊ ನಾನು ಹಾಕಿದ್ದೀನಿ. ಸೊ ಈಗ ಯಾವ ರೀತಿ ಕಾಣುತ್ತೆ ಅದು ನೋಡೋಣ. ಫಸ್ಟ್ ನಾನು ಇಲ್ಲಿ ಚಾನಲ್ ಮೇಲೆ ಹೋಗ್ತೀನಿ, ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ ಹೋಮ, ವಿಡಿಯೋ, ಶಾರ್ಟ್ಸ್, ಲೈವ್, ಪ್ಲೇಲಿಸ್ಟ್ ಆ್ಯಂಡ್ ಪೋಸ್ಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪೋಸ್ಟಲ್ಲಿ ಅದು ಬಂದಿರುತ್ತೆ. ಇಲ್ಲಿ ನೋಡಿ ಈ ರೀತಿ ನಿಮಗೆ ಕಾಣುತ್ತೆ. ಸೊ ಇಲ್ಲಿ ನೀವು ಇವುಗಳಲ್ಲಿ ಯಾವ ಪಾನೀಯ ಕುಡಿಯುತ್ತೀರಾ ಅಂತ ಹಾಕಿದ್ದೀನಿ. ಸೊ ಯಾರು ಅದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅವರು ಆ ರೀತಿ ಪೋಸ್ಟ್ ಹಾಕ್ತಾರೆ. ಎಷ್ಟು ಜನ ವೋಟ್ ಮಾಡಿದ್ರು ಇಲ್ಲಿ ಕೆಳಗಡೆ 0 ಅಂತ ತೋರಿಸ್ತಿದೆ ನೋಡಿ, ಅಲ್ಲಿ ತೋರಿಸುತ್ತೆ ನಿಮಗೆ. ಸೊ ಇದು ಫಸ್ಟ್. ಇನ್ನು ನೆಕ್ಸ್ಟ್ ಹಾಕಬೇಕು ಅಂದರೆ ಮತ್ತೆ ನಾವು ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆಯಿತು. ಆಮೇಲೆ ಟೆಕ್ಸ್ಟ್ ಪೋಲ್ ಅಂತ ಇದೆ,
ಟೆಕ್ಸ್ಟ್ ಪೋಲ್ ಕ್ಲಿಕ್ ಮಾಡೋಣ. ಸೊ ಟೆಕ್ಸ್ಟ್ ಪೋಲಲ್ಲಿ ನಾನಿಲ್ಲಿ ಟೆಕ್ಸ್ಟ್ ಬರೆದ್ಬಿಟ್ಟು ಕ್ವಶನ್ ಮಾಡ್ತೀನಿ. ಸೊ ಇಲ್ಲೇನು ಮಾಡ್ತೀನಿ, ನಾನು ನಿಮ್ಮ ಚಾನಲ್ ಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಂತ ಕೇಳ್ತೀನಿ, ಆಗಿದ್ದಾರೆ ಅಂತ ಕೇಳ್ತೀನಿ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಇಲ್ಲಿ ಆ್ಯಡ್ ಆಪ್ಷನ್ ಅಂತ ಇದೆಯಲ್ಲ ಅಲ್ಲಿ ನೀವು ಹಾಕ್ಬೋದು. ನನ್ನ ಚಾನಲ್ ಮೇಲೆ 300 ಅವರಿಗೆ ಆಪ್ಷನ್ ಕೊಡಬೇಕು, 500 ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಾನು 800 ಹಾಕ್ತೀನಿ. ಆಮೇಲೆ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 1000+ ಮಾಡ್ತೀನಿ, 1000+. ಸೊ ಈ ರೀತಿ ಹಾಕಿ ನೀವು ಪೋಲ್ ಕ್ರಿಯೇಟ್ ಮಾಡ್ಬೋದು, ಪೋಸ್ಟ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಯಾರು ಚಾನಲ್ ಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಅದ್ರ ಪ್ರಕಾರ ಅವರು ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಹೇಳ್ತಾರೆ. ಸೊ ಇದರಿಂದ ಇಲ್ಲಿ ನಾನು ಮತ್ತೆ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಪೋಸ್ಟಲ್ಲಿ ಹೋಗ್ತೀನಿ. ಪೋಸ್ಟಲ್ಲಿ ಇಲ್ಲಿ ನೋಡಿ ಇನ್ನೂ ಬಂದಿಲ್ಲ ಪೋಸ್ಟ್. ಒಮ್ಮೆ ನಾನು ಕ್ಲೋಸ್ ಮಾಡ್ತೀನಿ. ಇದನ್ನು ಕ್ಲೋಸ್ ಮಾಡಿ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದರೆ ಇಲ್ಲಿ ನನ್ನ ಚಾನಲ್ ಓಪನ್ ಮಾಡಿ ಪೋಸ್ಟಲ್ಲಿ ಹೋಗ್ತೀನಿ. ಸೊ ಪೋಸ್ಟಲ್ಲಿ ಹೋದರೆ ಎಷ್ಟು ಇಲ್ಲಿ ನೋಡಿ ಈ ರೀತಿ ನಾನು ಹಾಕಿದ್ದೀನಿ. ಸೊ ಆಲ್ರೆಡಿ ಒಂದು ಓಟ್ ಕೂಡ ಬಂತು ನೋಡಿ, ಇಮಿಡಿಯೇಟಾಗಿ ಒಂದು ಓಟು. ಯಾರು ಏನು ಕುಡಿತಾರೆ ಅಂದರೆ ಮಿರಿಂಡಾ. ಸೊ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈ ರೀತಿ ಇಲ್ಲಿ ನಾನು ನಿಮ್ಮ ಚಾನಲ್ ಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋದು ಇಲ್ಲಿ ಪೋಸ್ಟ್ ಹಾಕಿದ್ದೀನಿ. ಸೊ ಈ ಪೋಸ್ಟ್ ನೀವು ನೋಡ್ಬೋದು, ನನ್ನ ಚಾನಲ್ ಮೇಲೆ ಹೋಗಿ ನೋಡ್ಬೋದು. ಸೊ ಇದು ಎರಡನೇ ಆಪ್ಷನ್. ಇನ್ನು ಮತ್ತೊಂದು ನಾವು ಇಲ್ಲಿ ಬರೋಣ. ಚಾನಲ್ ಮೇಲೆ ರಿಟರ್ನ್ ಬರ್ತೀನಿ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫಸ್ಟ್ ಒನ್ನಲ್ಲಿ 2 ಆಪ್ಷನ್ ಇತ್ತು, 2 ಆಪ್ಷನ್ ನಾವು ಯೂಸ್ ಮಾಡಿದ್ದೀವಿ. ಇನ್ನು ಕೆಳಗಡೆ ಇಲ್ಲಿ ವಿಡಿಯೋ, ಶಾರ್ಟ್, ಲೈವ್, ಪೋಸ್ಟ್ ಅಂತ ಇರುತ್ತೆ. ಇದನ್ನು ನೀವು ನೋಡಬೇಕು ಸ್ನೇಹಿತರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ. ಸೆಕೆಂಡ್ ಆಪ್ಷನ್ ಇಮೇಜಸ್ದಿದೆ. ಸೊ ಇಲ್ಲಿ ನಾನು ಒಂದು ಇಮೇಜ್ ಹಾಕಿ, ಒಂದು ಸ್ಕ್ವೇರ್ ಇಮೇಜ್ ಹಾಕಿ ನೀವು ಪೋಸ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಇಮೇಜ್ ಸೆಲೆಕ್ಟ್ ಮಾಡ್ತೀನಿ. 5 ಇಮೇಜ್ ಹಾಕೋಕ್ಕೆ ಅವಕಾಶ ಇರುತ್ತೆ, ನೀವು ಇಮೇಜಸ್ ಹಾಕ್ಕೋಬೋದು. ಸೊ ಇಲ್ಲಿ ಹಾಕಿದ್ದೀನಿ. ಇದರಲ್ಲಿ ಏನು ಬೇಕೋ ಆ ರೀತಿ ಟೆಕ್ಸ್ಟ್ ಬರೀಬೋದು. ಹೆಲ್ಲೋ ಅಂತ ನಾನು ಹಾಕ್ತೀನಿ. ಸುಮ್ಮನೆ ಜಸ್ಟ್ ಒಂದು ನಿಮಗೆ ಬರೆದು ತೋರಿಸ್ಬೇಕು ಅಂತ ಈ ರೀತಿ ಹಾಕ್ತಿದ್ದೀನಿ. ಸೊ ಎಲ್ಲಿ ಬೇಕೋ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಫಿಲ್ಟರ್ಸ್ನಲ್ಲಿ ಫಿಲ್ಟರ್ ಹಾಕಿ ಒಂದು ಸ್ವಲ್ಪ ಫೋಟೋನ ಎನ್ಹಾನ್ಸ್ ಮಾಡ್ಕೋಬೋದು. ಸೊ ಇಲ್ಲಿ ತುಂಬ ಫಿಲ್ಟರ್ಸ್ ಎಲ್ಲ ಇರುತ್ತೆ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಫಿಲ್ಟರ್ಸ್ ಹಾಕಿಯೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಅದಾದಮೇಲೆ ಸ್ಟಿಕರ್ಸ್ ಕೂಡ ಹಾಕ್ಬೋದು. ಸ್ಟಿಕರ್ಸ್ ಏನು ಬೇಕು ಸ್ಟಿಕರ್ಸ್ ಕೂಡ ಹಾಕ್ಬೋದು. ಸೊ ಇಲ್ಲಿ ಸ್ಟಿಕರ್ಸ್ ಕೂಡ ಇರುತ್ತೆ. ಸ್ಟಿಕರ್ಸ್ ಕೂಡ ನೀವು ಬೇಕು ಎಲ್ಲಿ ಬೇಕು ಅಲ್ಲಿ ಹಾಕ್ಬೋದು. ಆಮೇಲೆ ಈ ರೀತಿ ಏನಂತೀರ ಜೂಮ್ ಇನ್ ಜೂಮ್ ಔಟ್ ಮಾಡಿಯೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸ್ಟಿಕರ್ಸ್ ಮೇಲೆ. ಆಮೇಲೆ ಪ್ರಾಡಕ್ಟ್ ಕೂಡ ಟ್ಯಾಗ್ ಮಾಡ್ಕೋಬೋದು. ಪ್ರಾಡಕ್ಟ್ಸ್ ಮೇಲೆ ಇಲ್ಲಿ ಪ್ರಾಡಕ್ಟ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಪ್ರಾಡಕ್ಟ್ ಹಾಕಿದರೆ ಅದ್ರ ಬಗ್ಗೆ ಇಲ್ಲಿ ಹಾಕಿ ನೀವು ಟ್ಯಾಗ್ ಕೂಡ ಮಾಡಿ ಅರ್ನಿಂಗ್ ಕೂಡ ಮಾಡ್ಬೋದು ಪೋಸ್ಟ್ನಿಂದ. ಸೊ ಈ ರೀತಿ ಮಾಡಿ ನೀವು ಪೋಸ್ಟ್ ಹಾಕ್ಬೋದು, ಇಮೇಜ್ ಪೋಸ್ಟ್. ಇಲ್ಲಿ 5 ಇಮೇಜ್ ಹಾಕಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. 5 ಇಮೇಜ್ ಇಲ್ಲಿ ಇನ್ನೊಂದು ಹಾಕ್ಬೋದು ಬೇಕು ಅಂದರೆ. ನಿಮಗೆ ಹೇಗೆ ಬೇಕೋ ಆ ರೀತಿ ಒಂದೊಂದು ಇಮೇಜಸ್ ಹಾಕಿ ಇದನ್ನು ನೀವು ಮಾಡ್ಬೋದು. ಸೊ 5 ಇಮೇಜಸ್ ಹಾಕಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಓಕೆ, ಸೊ ಇದನ್ನು ಹಾಕಿ ಹೆಲ್ಲೋ ಅಂತ ಹಾಕ್ತೀನಿ. ಜಸ್ಟ್ ಹಾಕಿ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ಸೊ ಈ ರೀತಿ ನೀವು ಪೋಸ್ಟ್ ಮಾಡ್ಬೋದು, ಇಮೇಜ್ ಪೋಸ್ಟ್ ಅಂತಾರೆ ಅದಕ್ಕೆ. ಸೊ 5 ಇಮೇಜ್ ಹಾಕಲಿಕ್ಕೆ ಅವಕಾಶ ಇರುತ್ತೆ, ಅದು ಸ್ಕ್ವೇರ್ ಇಮೇಜ್ ಇರಲಿ, ನೆನಪಿರಲಿ. ಇನ್ನು ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಈಗ ಕೊನೆಯದಿದೆ ಇಲ್ಲಿ ಕ್ವಿಜ್ ಪೋಸ್ಟ್. ಸೊ ಕ್ವಿಜ್ ಪೋಸ್ಟಲ್ಲಿ ನೀವು ಏನು ಬೇಕಾದರೂ ಒಂದು ಕ್ವಶನ್ ಮಾಡಿ ಅದಕ್ಕೆಲ್ಲ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಕೊಡ್ಬೋದು ನೀವು, ಆನ್ಸರ್ಸ್. ಸೊ ಕರೆಕ್ಟ್ ಆನ್ಸರ್ಸ್ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತೀನಿ ಕ್ವಿಜ್ ಪೋಸ್ಟ್ ಹಾಕೋದು ಹೇಗೆ ಅಂತ. ಸೊ ನಾನಿಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಾತಂತ್ರ್ಯ ದಿನಾಚರಣೆ ಯಾವಾಗ ಆಚರಿಸುತ್ತೇವೆ ಇಲ್ಲಿ ಕ್ವಶನ್ ಹಾಕ್ತೀನಿ. ಓಕೆ, ಕ್ವಶನ್ ಹಾಕಿದ ಮೇಲೆ ಇಲ್ಲಿ ನೀವು ಕರೆಕ್ಟಾಗಿ ನಾನು ಏನೋ ಒಂದು ಸೆಪ್ಟೆಂಬರ್
15 ಆ್ಯಂಡ್ ನೆಕ್ಸ್ಟ್ ಆಗಸ್ಟ್, ಇಲ್ಲಿ ನೀವು ಕನ್ನಡದಲ್ಲಿಯೂ ಬರೀಬೋದು, ಆಗಸ್ಟ್ ಅಂತ ಹಾಕಿ 15th ಆಗಸ್ಟ್ ಅಂತ ಹಾಕ್ತೀನಿ. ಆಮೇಲೆ ಸೆಪ್ಟೆಂಬರ್ 15 is ಸೆಪ್ಟೆಂಬರ್, ಸೊ ಸೆಪ್ಟೆಂಬರ್ ಹಾಕ್ತೀನಿ. ಆಮೇಲೆ ಇನ್ನೊಂದು ಆ್ಯಡ್ ಆನ್ಸರ್ ಅಂತ ಮಾಡಿ ಇಲ್ಲಿ ನಾನೇನು ಮಾಡ್ತೀನಿ, ಮತ್ತೊಂದು ಅಕ್ಟೋಬರ್ ಅಂತ ಹಾಕ್ತೀನಿ. ಸೊ ಕರೆಕ್ಟಾಗಿ ಆನ್ಸರ್ ಗೊತ್ತಿದ್ದವರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಸೊ ಈ ರೀತಿ ನೀವು ಪೋಲ್ಸ್ ಹಾಕಿ ಅಕ್ಟೋಬರ್ ಅಂತ ಹಾಕ್ತೀನಿ. ಇಲ್ಲಿ ಇನ್ನೊಂದು ಜನವರಿ, ಇಲ್ಲಿ ಜನವರಿ 26 ಜನವರಿ ಅಂತ ಹಾಕ್ತೀನಿ. ಸೊ ಈ ರೀತಿ ಒಂದು ಸ್ವಲ್ಪ ನೀವು ಡೇಟ್ಸನ್ನು ಹಿಂದೆ ಮುಂದೆ ಮಾಡಿ ನಾನು ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಕರೆಕ್ಟ್ ಆನ್ಸರ್ ನೀವು ಸೆಲೆಕ್ಟ್ ಮಾಡಿರಬೇಕು. 15 ಆಗಸ್ಟ್ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ. ಸೊ ಅದರ ಮೇಲೆ ನೀವು ಟಿಕ್ ಮಾರ್ಕ್ ಮಾಡಬೇಕು. ಟಿಕ್ ಮಾರ್ಕ್ ಮಾಡಿ ಇಲ್ಲಿ ನಿಮ್ಮ ಆನ್ಸರ್ ಕೊಡ್ಬೋದು. ಸೊ 15 ಆಗಸ್ಟ್ ರಂದು ಸ್ವಾತಂತ್ರ್ಯ ಸ್ನೇಹಿತರೆ, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತೇವೆ. ಸೊ ಇಲ್ಲಿ ನೀವು ಬೇಕು ಅಂದರೆ ಆನ್ಸರ್ ಅಂತ ಹಾಕಿ, ಇಲ್ಲ ಅಂದರೆ ಉತ್ತರ ಅಂತ ಹಾಕಿ. ಇದನ್ನು ಈ ರೀತಿ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಮಾಡಬೇಕು, ಆದಷ್ಟು ಅಟ್ರ್ಯಾಕ್ಟಿವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಈ ರೀತಿ ಹಾಕಿ ನೀವು ಪೋಲ್ ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಒಂದು ಇಮೋಜಿ ಕೂಡ ಯೂಸ್ ಮಾಡ್ತೀನಿ, ಕೆಳಗಡೆ ಈ ರೀತಿ ಬಟ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ನಾವು ಪೋಸ್ಟ್ ಹಾಕಬೇಕು. ಸೊ ಈ 4 ಆಪ್ಷನ್ ಇದೆ. ಇಲ್ಲಿ ನಾನು 4 ಆಪ್ಷನ್ ಇಲ್ಲಿ ತೋರಿಸ್ತೀನಿ ನಿಮಗೆ. ನನ್ನ ಚಾನಲ್ ಮೇಲೆ ಹಾಕಿದ್ದೀನಿ. ಇಲ್ಲಿ ಪೋಸ್ಟಲ್ಲಿ ಹೋಗ್ತೀನಿ. ಪೋಸ್ಟಲ್ಲಿ ಹೋದರೆ ಈ ರೀತಿ ನಿಮಗೆಲ್ಲ ಕಾಣುತ್ತೆ ಇಲ್ಲಿ. ಓಕೆ, ಯಾವ್ಯಾವ ಪೋಸ್ಟ್ ಹಾಕಿದ್ದೀವಿ, 4 ಪೋಸ್ಟ್ ಹಾಕಿರೋದು. ಇಲ್ಲಿ 3 ವೋಟ್ಸ್ ಕೂಡ ಬಂತು ನೋಡಿ. ಇಲ್ಲಿ 1 ವೋಟ್ ಕೂಡ ಇದರಲ್ಲಿ ಬಂತು. ಸೊ ಇಲ್ಲಿ ಲೈಕ್ಸ್ ಅಷ್ಟು ಜಾಸ್ತಿ ಬಂದಿಲ್ಲ. ಎಷ್ಟು ನೀವು ಕ್ವಿಜ್ ಪೋಸ್ಟ್ ಹಾಕ್ತೀರಾ, ಚೆಕ್ ಮಾರ್ಕ್ ಪೋಸ್ಟ್ ಹಾಕ್ತೀರಾ, ಇದರಿಂದ ಜಾಸ್ತಿ ಜನ ನೋಡ್ತಾರೆ, ವೋಟ್ ಮಾಡ್ತಾರೆ. ಸೊ ಇದು ಎಂಗೇಜಿಂಗ್. ನಮ್ಮ ಚಾನಲ್ ಮೇಲೆ ನಾವು ಈ ರೀತಿ ಎಂಗೇಜ್ಮೆಂಟ್ ತರ್ಬೋದು. ನಾನು ನೋಡಿ ಸುಮಾರು ಪೋಸ್ಟ್ ಎಲ್ಲ ಹಾಕಿರ್ತೀನಿ, ಇಲ್ಲಿ ನೋಡ್ಬೋದು ನೀವು. ನನ್ನ ಚಾನಲ್ ಮೇಲೆ ಹೋಗಿ ನೀವು ಪೋಸ್ಟ್ ಸೆಕ್ಷನ್ನಲ್ಲಿ ನೋಡಿದರೆ ನಿಮಗೆಲ್ಲ ಈ ರೀತಿ ಸಿಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಜನರನ್ನು, ನಿಮ್ಮ ಆಡಿಯನ್ಸನ್ನು ಎಂಗೇಜ್ ಮಾಡಿ. ಆದಷ್ಟು ನೀವು ಎಷ್ಟು ಈ ರೀತಿ ಪೋಸ್ಟ್ ಇದು ಕ್ರಿಯೇಟ್ ಮಾಡ್ತೀರಾ, ಇದರಿಂದ ಚಾನಲ್ ಮೇಲೆ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಮಾಡ್ಕೊಳ್ತಾರೆ, ಚಾನಲ್ ಕೂಡ ತುಂಬ ಜನರಿಗೆ ರೀಚ್ ಆಗುತ್ತೆ. ಸೊ ಈ ರೀತಿ ನೀವು ಮಾಡ್ತಾ ಇರಬೇಕು ಸ್ನೇಹಿತರೆ. ಸೊ ಚಾನಲ್ ಮೇಲೆ, ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಏನೇನು ಆಪ್ಷನ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಿ ನಿಮ್ಮ ಚಾನಲನ್ನು ನೀವು ಗ್ರೋ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.